ಮೊದಲನೇ ಬಜೆಟ್ನಲ್ಲಿ ಮೊದಲೇ ಬಜೆಟ್ ಮಂಡಿಸಿದಾಗ ಸರ್ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ? ಈ 15ನೇ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಸರ್? ಮೊದಲನೇ ಬಜೆಟ್ ಮಂಡಿಸಿದಾಗ ಒಂದು 3 ತಿಂಗಳು ಕಸರತ್ತು ನಡೆಸಿರ್ಬೇಕು. ಒಂದು ಫುಲ್ ಫೈನಾನ್ಷಿಯಲ್ ಕ್ವಾರ್ಟರ್. ಮೊದಲನೇ ಬಜೆಟ್ ತಿಮ್ಮಯ್ಯ ಅಂತ ಒಬ್ಬರು ಎಕನಾಮಿಸ್ಟ್ ಇದ್ರು. ತಿಮ್ಮಯ್ಯ, ಕರೆಕ್ಟ್. ತಿಮ್ಮಯ್ಯ ಅಂತ ಗೊತ್ತು. ಕುಂಚಿಟಿಗ್ರವರು. ಅವರು ಎಕನಾಮಿಸ್ಟು. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 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 ಯಾಕಂದರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟವ್ರೆ. ನಾನು ಅಡ್ವೊಕೇಟ್ ಆದರೂ ಕೂಡ ಫೈನಾನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ. ಸೊ ಅದು ಕೊಟ್ಟ ಮೇಲೆ ತಿಮ್ಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಮಾಡಿದ ಮೇಲೆ ನನಗೆ ಆತಂಕ ಇತ್ತು. ನಾನು ಏನಪ್ಪ ಇದು ಯಾಕಂತಂದರೆ ಈ ಲಂಕೇಶ್ ಪತ್ರಿಕೆ ಇದೆಯಲ್ಲ, ಅವನು ಒಂದು ಆರ್ಟಿಕಲ್ ಬರೆದು ಬಿಟ್ಟಿದ್ದ. ಏನಂತ ಅಂತಂದರೆ ಈ ಸಿದ್ದರಾಮಯ್ಯನಿಗೆ ಕುರುಬರಿಗೆ 100 ಕುರಿ ಕಾಯಕ್ಕೆ ಬರಲ್ಲ ಸಿದ್ದರಾಮಯ್ಯನಿಗೆ, ಇವನು ಹೆಂಗೆ ಬಜೆಟ್ ಮಂಡಿಸ್ತಾನೆ, ಕರ್ನಾಟಕದ ಬಜೆಟ್ ಹೆಂಗೆ ಮಂಡಿಸ್ತಾನೆ ಅಂತ ಬರೆದ್ಬಿಟ್ಟಿದ್ದ. ತಮಾಷೆ ಇಲ್ಲ, ಇಟ್ಸ್ ಎ ಫ್ಯಾಕ್ಟ್. ಸೊ ಅದಕ್ಕೋಸ್ಕರ ತಿಮ್ಮಯ್ಯನ ನಾನು ಕರ್ಕೊಂಡು ಮನೆಗೆ ಅವನ ಜೊತೆಯಲ್ಲಿ ಚರ್ಚೆ ಮಾಡಿ ಇವೆಲ್ಲ ಮಾಡಿದ ಮೇಲೆ ನಾನು ಅದಕ್ಕೆ ಆಗ ಭಟ್ಟಾಚಾರ್ಯ ಅಂತ ಫೈನಾನ್ಸ್ ಸೆಕ್ರೆಟರಿ ಇದ್ದರು. ಭಟ್ಟಾಚಾರ್ಯ ಒಂದ್ಸತಿ ವೆಂಕಟಗಿರಿಗೌಡನ ಜೊತೆ ನಮ್ಮ ಮೀಟಿಂಗ್ ಮಾಡಿದಂತಲ್ಲ, ವೆಂಕಟಗಿರಿಗೌಡ ಜೊತೆ. ವೆಂಕಟಗಿರಿಗೌಡ ಅವನ ಜೊತೆ ಒಂದಿನ ಮೀಟಿಂಗ್ ಮಾಡಿದ್ರು. ಒಂದಿನ ವೆಂಕಟಗಿರಿಗೌಡ್ರ ಜೊತೆ ಮಾತಾಡಿ ಒಂದಿನ. ಆಮೇಲೆ ಎಂಥದ್ದು ರೆಡ್ಡಿ ಅಂತ ಇದ್ರು, ಆಂಧ್ರದವರು. ಇಲ್ಲ, ಗೋಪಾಲ್ ರೆಡ್ಡಿ ಅಲ್ಲ, ಅವರು ಸೆಕ್ರೆಟರಿ ಆಗಿದ್ದರು, ನನಗೆ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದರು. ಸೊ ಹಂಗಾಗಿ ಆ ಥರದ ಇತ್ತು. ಯಾವಾಗ ಹಿಂದೂ ಪೇಪರ್ನಲ್ಲಿ ಎಡಿಟೋರಿಯಲಲ್ಲಿ ನನ್ನ ಬಜೆಟನ್ನು ಮೆಚ್ಕೊಂಡು ಬರೆದ್ರು, ಆಮೇಲೆ ಧೈರ್ಯ ಬಂದ್ಬಿಡ್ತು. ಈಗ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಅವಾಗ 3 ತಿಂಗಳಾಯಿತು ಸರ್. ಇವಾಗ ಸರ್ ಈಗ ನಾನು ಹೆಚ್ಚಾಗಿ 2 ದಿನ 3 ದಿನ ಇರಬೇಕು. ಎಷ್ಟು ದಿನ ರೀ? ಅಷ್ಟೇ.